ಹಾಯ್, ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತಿನ ಪ್ಲ್ಯಾನ್ ಏನಂತಂದ್ರೆ ನಮ್ದು 21 ಫೀಟ್ ಬೈ 29 ಫೀಟ್ ಉತ್ತರ ದಿಕ್ಕಿನ ಧ್ವಜ ಇದ್ದ ಒಂದು ಮನೆ ಪ್ಲ್ಯಾನ್ ಆಗಿರ್ತೈತಿದೆ. ಸೊ ಇದ್ರೊಳಗೆ ಇದು ಫಸ್ಟ್ 2D ಐತಿ, ಆಮೇಲೆ ಇದ್ರದ್ದು ವಾಕ್ ಥ್ರೂ 3D ವಿಡಿಯೋ ತೋರಿಸ್ತೀನಿ. ಸೊ ಫಸ್ಟ್ ಇದ್ರದ್ದು ಸೈಜ್ ಏನೇನೈತಿ ನೋಡಿಬಿಡೋಣ. ಲಿವಿಂಗ್ ರೂಮ್ ನಮ್ದು 11 ಬೈ 17 ಐತಿ. ನೆಕ್ಸ್ಟ್ ಇಲ್ಲಿ ಕಿಚನ್ 11 ಬೈ 11 ಐತಿ. ಮಾಸ್ಟರ್ ಬೆಡ್ರೂಮು 9 ಬೈ 11. ಆಮೇಲೆ ಇಲ್ಲೊಂದು ಕಾಮನ್ ಆಗಿ ಟಾಯ್ಲೆಟ್ ಮತ್ತು ಬಾತ್ ನಮ್ದು 5 ಬೈ 6 ಐತಿ. ಅದೇ ರೀತಿ ನಮ್ಮದು ಗೆಸ್ಟ್ ಬೆಡ್ರೂಮ್ 9.6 ಬೈ 11 ಐತಿ. ಸೊ ಇದು ನಮ್ಮದು 3D ಯಾವ ರೀತಿ ಕಾಣ್ತೈತೆ ಅನ್ನೋದು ತೋರಿಸ್ತೀನಿ ಇವಾಗ ವಾಕ್ ಥ್ರೂ ವಿಡಿಯೋ. ಸೊ ಇಲ್ಲೇ ನಮ್ದಿದೆ ನಾರ್ತ್ ಈಸ್ಟ್ ಕಾರ್ನರ್ ಅಂದರೆ ಈಶಾನ್ಯ ದಿಕ್ಕಿನೊಳಗೆ ಮೇನ್ ಡೋರ್ ಐತಿ. ಅದಕ್ಕಿಂತ ಫಸ್ಟ್ ನಮ್ಮದು ಯಾವ ರೀತಿ ಟಾಪ್ ವ್ಯೂ ಅನ್ನೋದನ್ನು ತೋರಿಸ್ತೀನಿ. ಸೊ ಇದು ನಮ್ಮದು ಟಾಪ್ ವ್ಯೂ ಆಗಿರ್ತೈತಿ, ಮೇಲಿಂದ ನೋಡೋದಾಗ ಹಿಂಗೆ ಕಾಣ್ತೈತಿ. ಇವಾಗ ಒಳಗಡೆ ನಾವು ನೋಡೋಣ ಇದ್ರೊಳಗೆ ಯಾವ ರೀತಿ ಈ ಇಂಟೀರಿಯರ್ ಮಾಡ್ಬೇಕು ಅನ್ನೋದನ್ನು ಕೂಡ ನಾನು ತೋರಿಸಿರ್ತೀನಿ. ಈ ರೀತಿ ನಾವು ಒಳಗಡೆ ಬಂದಾಗ ಇದು ನಮ್ಮದು ಹಾಲ್. ನಾನು ಆವಾಗಲೇ 11 ಬೈ 17.5 ಅಂತ ಹೇಳಿದ್ನಲ್ಲ, ಇದು ಹಾಲ್ ನಮ್ಮದು. ಸೊ ಇಲ್ಲಿ ನೋಡ್ಬೋದು ನೀವು ಯಾವ ರೀತಿ ನಾವು TV ಯೂನಿಟ್ ಕೂಡ ಇಲ್ಲೇ ಪ್ಲೇಸ್ ಮಾಡಿರ್ತೀವಿ. ಅದೇ ರೀತಿ ಇಲ್ಲೊಂದು ಲಾರ್ಜ್ ವಿಂಡೋನು ಕೂಡ ನಾವು ಪ್ರೊವೈಡ್ ಮಾಡಿರ್ತೀವಿ. ಆಮೇಲೆ ನೆಕ್ಸ್ಟ್ ಇಲ್ಲೇ ಈ ಕಡೆ ವಾಲ್ ನಾವು ಈಸ್ಟ್ ಸೈಡ್ ವಾಲ್ ಏನು ಇರ್ತೈತಲ್ಲ ಹಾಲ್ ಒಳಗೆ, ಅದರೊಳಗೆ 2 ವಿಂಡೋನ ನಾವು ಇಲ್ಲಿ ಪ್ರೊವೈಡ್ ಮಾಡಿರ್ತೀವಿ. ಆಮೇಲೆ ಸೋಫಾ ಆ್ಯಂಡ್ ಅಗೇನ್ ಇಲ್ಲೊಂದು ಸ್ಮಾಲ್ ಟೇಬಲ್ ನಾವು ಪ್ಲೇಸ್ ಮಾಡಿರ್ತೀವಿ. ಈ ರೀತಿ ನಮ್ಮದು TV ಯೂನಿಟ್ ಕೂಡ ನಾವು ಇಲ್ಲೇ ನೋಡ್ಬೋದು. ನೆಕ್ಸ್ಟ್ ಇಲ್ಲಿಂದ ಸೌತ್ ಈಸ್ಟಿಗೆ ಅಂದರೆ ಸೌತಿಗೆ ನಾವು ಟ್ರಾವೆಲ್ ಮಾಡಿದಾಗ ನಮ್ದು ಏನು ಇರುತ್ತೆ ಅಂದರೆ ಕಿಚನ್ ಇರ್ತೈತಿ. ಕಿಚನ್ ಎಷ್ಟು ಸೈಜ್ ಅಂದರೆ ಅವಾಗಲೇ ಹೇಳ್ದಂಗೆ 11 ಬೈ 11. ಆಮೇಲೆ ಈ ಕಿಚನ್ ಒಳಗಡೆನೇ ನಾವು ಏನು ಮಾಡಿರ್ತೀವಿ ಅಂದರೆ ಒಂದು ದೇವ್ರ ಮನೆ ಕೂಡ ಇಲ್ಲಿ ನಾವು ಪ್ರೊವೈಡ್ ಮಾಡಿರ್ತೀವಿ. ನಾನು ಯಾವಾಗಲೂ ಪ್ಲ್ಯಾನ್ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ದೇವ್ರ ಮನೆ ಡಬಲ್ ಡೋರ್ ಅಂತ ಹೇಳ್ತಿದ್ದೆ. ಸೊ ಅದು ಈ ರೀತಿ ನಮ್ದು ಇರ್ತೈತಿ. ಒಳಗಡೆ ನಮ್ಮದು ಇದು ಜಗಲಿ ಕಟ್ಟಿಯಾಗಿರ್ತೈತಿ. ಸೊ ಇದು ಜಸ್ಟ್ ನಾನು ಇಲ್ಲೇ ತೋರಿಸಿರ್ತೀನಿ. ನಮ್ಗೆ ಇದು ಯಾವ ಸೈಜ್ ಬೇಕೋ ಆ ಸೈಜ್ ನಾವು ಇಲ್ಲೇ ಪ್ರೊವೈಡ್ ಮಾಡ್ಕೋಬೋದು. ಲೈಕ್ 21 ಬೈ 21 ಅಥವಾ 23 ಬೈ 23 ಅಥವಾ ಫುಲ್ ಈ ರೀತಿ ನಾನು ಪ್ರೊವೈಡ್ ಮಾಡಿರಲ್ಲ, ಈ ರೀತಿಯೂ ಕೂಡ ಈ ಎಂಡಿಂದ ಈ ಎಂಡಿಗೆ ನಾವು ಪ್ರೊವೈಡ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಇಲ್ಲೇ 11 ಬೈ 11 ಒಳಗೆ ನಾವು ಒಂದು ಸ್ಮಾಲ್ ಡೈನಿಂಗ್ ಕೂಡ ಇಲ್ಲೇ ಪ್ರೊವೈಡ್ ಮಾಡಿರ್ತೀವಿ. ಸೊ ನೆಕ್ಸ್ಟ್ ಇಲ್ಲೇ ನೋಡೋದಾದರೆ ಟುವರ್ಡ್ಸ್ ಸೌತ್ ಈಸ್ಟ್ ಅಂದರೆ ಆಗ್ನೇಯ ಕಡೆ ಬಂದರೆ ನಮ್ಮದಿಲ್ಲೇ ಸ್ಟೋವ್ ಕೂಡ ನಾವು ಇಲ್ಲಿ ಪ್ಲೇಸ್ ಮಾಡಿರ್ತೀವಿ. ಸೊ ಇಲ್ಲಿ ನೋಡ್ಬೋದು. ನೆಕ್ಸ್ಟ್ ಈ ವಿಂಡೋ ಏನೈತಲ್ಲ, ಈ ವಿಂಡೋನ ನಾವು ಹೈಟ್ ಮಾಡ್ಕೋಬೋದು. ಸೊ ಅದನ್ನು ಹೈಟ್ ಮಾಡ್ಕೊಂಡಾಗ ನಮ್ಗೆ ಕರೆಕ್ಟ್ ಆಗ್ತೈತಿ. ಇಲ್ಲೊಂದು ಫ್ರಿಡ್ಜ್ ಕೂಡ ಇಲ್ಲಿ ನಾವು ಪ್ರೊವೈಡ್ ಮಾಡಿರ್ತೀವಿ. ಕಿಚನ್ದು ನಾರ್ತ್ ಈಸ್ಟ್ ಅಂದರೆ ಈಶಾನ್ಯ ದಿಕ್ಕಿನೊಳಗೆ ನಾವು ಇಲ್ಲೊಂದು ಸಿಂಕ್ ಪ್ರೊವೈಡ್ ಮಾಡಿರ್ತೀವಿ. ಇಂಟೀರಿಯರ್ ಸಿಂಪಲ್ಲಾಗಿ ಇಲ್ಲೇ ತೋರಿಸಿರ್ತೀನಿ. ಸೊ ಇನ್ನೂ ಜಾಸ್ತಿ ಬೇಕಂದರೆ ನಾವು ಮಾಡ್ಕೋಬೋದು. ಈ ರೀತಿ ನಾವು ಸಿಂಪಲ್ಲಾಗಿ ಕೂಡ ಇಂಟೀರಿಯರ್ ಮಾಡ್ಕೋಬೋದು. ನಮ್ಗೆ ಎಷ್ಟು ಅವಶ್ಯಕತೆ ಐತೋ ಅಷ್ಟು ಮಾಡಿಕೊಂಡು ನಾವು ಮಿಕ್ಕಿದ್ದನ್ನು ಬಿಡ್ಬೋದು. ನೆಕ್ಸ್ಟ್ ಇಲ್ಲೇ ಇದು ಎಲ್ ಶೇಪ್ ಕಿಚನ್ ಆಗಿರ್ತೈತಿ. ಸೊ ಈ ರೀತಿ ನಮ್ಮದು ಕಿಚನ್ ಇರ್ತೈತಿ. 11 ಬೈ 11 ಮಾಡಿದರೆ ನಿಮ್ಮದು ವರ್ಕ್ ಪ್ಲೇಸ್ ಕೂಡ ಇಲ್ಲಿ ಸಾಕಷ್ಟು ಸಿಗ್ತೈತಿ. ನಾವೆಲ್ಲನೂ ಇಲ್ಲೇ ಪ್ಲೇಸ್ ಮಾಡಿ ನೋಡ್ಬೋದು. ಒಂದು ಸ್ಮಾಲ್ ಡೈನಿಂಗ್ ಐತಿ, ಅದೇ ರೀತಿ ಫ್ರಿಡ್ಜ್, ಆಮೇಲೆ ನಮ್ದು ಎಲ್ ಶೇಪ್ ಕಿಚನ್ ಮಾಡ್ಕೊಂಡೋಗು ನಮ್ಗೆ ಸಾಕಷ್ಟು ಇಲ್ಲೇ ವರ್ಕ್ ಸ್ಪೇಸ್ ಭಾಳ ಉಳಿತೈತಿ. ನೆಕ್ಸ್ಟ್ ಕಿಚನ್ಗೆ ಒಂದು ಇಲ್ಲೇ ನಾವು ಬ್ಯಾಕ್ ಡೋರ್ನ ಪ್ರೊವೈಡ್ ಮಾಡಿರ್ತೀವಿ. ಸೊ ಇಲ್ಲಿ ಬ್ಯಾಕ್ ಡೋರಿಂದ ಹೋದರೆ ಹಿಂದ್ಗಡೆ ನಾವು ಯುಟಿಲಿಟಿ ಇದ್ದರೆ ಯೂಸ್ ಮಾಡ್ಕೋಬೋದು. ಸೊ ಇಲ್ಲಿ ನಮ್ದು ಏನು ಸೆಟ್ ಬ್ಯಾಕ್ ಉಳಿದಿರ್ತೈತಲ್ಲ ಅಲ್ಲಿ ನಾವು ಈ ಬ್ಯಾಕ್ ಡೋರಿಂದ ಹೋಗಿ ಯುಟಿಲಿಟಿಯಾಗಿ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಇವಾಗ ಸೌತ್ ವೆಸ್ಟ್ ಅಂದರೆ ನೈಋತ್ಯ ದಿಕ್ಕಿಗೆ ನಾವು ಇಲ್ಲೇ ಮಾಸ್ಟರ್ ಬೆಡ್ರೂಮ್ನ ಪ್ಲೇಸ್ ಮಾಡಿರ್ತೀವಿ. ಸೊ ಮಾಸ್ಟರ್ ಬೆಡ್ರೂಮ್ ಸೈಜ್ ನಮ್ದು ಎಷ್ಟೈತೆ ಅಂತಂದರೆ 9 ಬೈ 11 ಐತಿ. ಸೊ ಈ ರೀತಿ ನಾವು ಇಲ್ಲೇ ಸ್ವಲ್ಪ ತೋರಿಸ್ತೀನಿ. ಸೊ ಈ ರೀತಿ ಮಾಡ್ಕೊಂಡಾಗ ನಾವು ಏನಾಗ್ತೈತೆ ಅಂದರೆ ಡೈರೆಕ್ಟ್ ಹಾಲ್ ಒಳಗೆ ಎಂಟ್ರಿ ಕೊಡೋಕ್ಕಿಂತ ನಾವು ಈ ರೀತಿ ನಾವು ಏನಂದರೆ ಕ್ಲೋಸ್ಡ್ ಸ್ಟ್ರಕ್ಚರ್ ಫಾರ್ಮ್ ಮಾಡ್ಕೊಂಡಾಗ ನಮ್ಮದು ಪ್ರೈವಸಿ ಕೂಡ ಇಲ್ಲಿ ನೋಡ್ಬೋದು. ಸೊ ನಾವು ಇಲ್ಲಿ ಈಗ ಕುಂತೀವಿ ಅಂತಂದರೆ ಇಲ್ಲಿ ನಾವು ಸೋಫಾ ಮ್ಯಾಗ ಕುಂತು TV ನೋಡ್ತೀವಿ ಅಂದರೆ ಇಲ್ಲಿ ನೋಡ್ಬೋದು ನಮ್ಗೆ ಡೈರೆಕ್ಟ್ ಎಂಟ್ರಿ ಈ ಗೆಸ್ಟ್ ಬೆಡ್ರೂಮಿಗಾಗಲಿ ಅಥವಾ ಮಾಸ್ಟರ್ ಬೆಡ್ರೂಮಿಗಾಗಲಿ ಸಿಗೋದಿಲ್ಲ. ಸೊ ಈ ರೀತಿ ಮಾಡ್ಕೊಂಡಾಗ ನಮ್ಮದು ಪ್ರೈವಸಿ ಜಾಸ್ತಿ ಇರ್ತೈತಿ. ಸೊ ಇಲ್ಲಿ ನಾನು ಮಾಸ್ಟರ್ ಬೆಡ್ರೂಮ್ ಒಳಗಡೆ ಇವಾಗ ಸೌತ್ ವೆಸ್ಟ್ ಡೈರೆಕ್ಷನ್ ಅಂದರೆ ಇಲ್ಲಿ ನಮ್ಮ ನೈಋತ್ಯಾಗ ಮಾಸ್ಟರ್ ಬೆಡ್ರೂಮ್ ಇರ್ತೈತಿ. ಈ ರೀತಿ ನಾವು ಮಾಸ್ಟರ್ ಬೆಡ್ರೂಮ್ನ ಪ್ಲ್ಯಾನ್ ಮಾಡ್ಕೊಂಡಾಗ ಇಲ್ಲಿ ನೋಡ್ಬೋದು 2 ಕಿಟಕಿನ ನಾವು ಇಲ್ಲಿ ಪ್ರೊವೈಡ್ ಮಾಡಿರ್ತೀವಿ. ಈ ಕಡೆ ಒಂದು ಇಲ್ಲೊಂದು, ಆಮೇಲೆ ಇಲ್ಲೇ ನಾವು ಏನಂತಂದರೆ ನಮ್ಮದು ವಾರ್ಡ್ರೋಬನ್ನು ಪ್ಲೇಸ್ ಮಾಡ್ಕೊಂಡಿರ್ತೀವಿ. ಇದು ವಾರ್ಡ್ರೋಬ್ 6 ಫೀಟ್ ನಮಗೆ ಇಲ್ಲಿ ವಾರ್ಡ್ರೋಬ್ ಸಿಗ್ತೈತಿ. ಸೊ ಇಲ್ಲಿಂದ ನಾವು ನೆಕ್ಸ್ಟ್ ಹೊರಗಡೆ ಬಂದರೆ ಗೆಸ್ಟ್ ಬೆಡ್ರೂಮ್ ನಮ್ಮದು ಎದುರಿಗೆ ಐತಿ. ಸೊ ಆ ಗೆಸ್ಟ್ ಬೆಡ್ರೂಮು ಮತ್ತು ಈ ಮಾಸ್ಟರ್ ಬೆಡ್ರೂಮ್ ಮಧ್ಯೆ ಇಲ್ಲೊಂದು ನಾವು ಟಾಯ್ಲೆಟ್ ರೂಮ್ ಪ್ರೊವೈಡ್ ಮಾಡಿರ್ತೀವಿ. ಸೊ ಇದು ನಮ್ಮದು ಟಾಯ್ಲೆಟ್ ರೂಮ್ ಆಗಿರ್ತೈತಿ. ಇಲ್ಲಿ ಒಳಗಡೆ ಬಂದರೆ ಈ ರೀತಿ ನಾವು ಪ್ರೊವೈಡ್ ಮಾಡಿರ್ತೀವಿ. ಸೊ ಇದು ಸಿಂಕ್ ಕೂಡ ನಾವು ಇಲ್ಲಿ ಕೊಟ್ಟಿರ್ತೀವಿ. ನೆಕ್ಸ್ಟ್ ಹೊರಗಡೆ ಬಂದರೆ
ಇಲ್ಲೇ ನಾವು ನೆಕ್ಸ್ಟ್ ಗೆಸ್ಟ್ ಬೆಡ್ರೂಮ್ ಒಳಗಡೆ ಬಂದರೆ ಗೆಸ್ಟ್ ಬೆಡ್ರೂಮ್ ಸೈಜ್ ಕೂಡ ನಮ್ಮದು 9 ಫೀಟ್ 6 ಇಂಚ್ ಬೈ 11 ಫೀಟ್ ಇರ್ತೈತಿ. ಈ ರೀತಿ ಒಳಗಡೆ ಬಂದಾಗ ಇಲ್ಲೇ ನೋಡ್ಬೋದು, ಈ ರೀತಿ ಪ್ರೊವೈಡ್ ಮಾಡಿರ್ತೀವಿ ನಾವು. ಸೊ ನೆಕ್ಸ್ಟ್ ಇಲ್ಲೂ ಕೂಡ ನಮ್ಮದು ವಾರ್ಡ್ರೋಬ್ 6 ಫೀಟ್ ನಮ್ಮದು ಇಲ್ಲೇ ಬಿಡ್ತಿರೋ ವಾರ್ಡ್ರೋಬ್ ಇರ್ತೈತಿ. ಇದನ್ನು ಬೇಕಂದ್ರೆ ನಾವು 10 ಫೀಟ್ ಹೈಟ್ ಕೂಡ ಮಾಡ್ಕೋಬೋದು. ಸೊ ಈ ರೀತಿ ನಮ್ಮದು ಗೆಸ್ಟ್ ಬೆಡ್ರೂಮ್ ಇಲ್ಲೇ ಪ್ರೊವೈಡ್ ಮಾಡಿರ್ತೀವಿ. ನೆಕ್ಸ್ಟ್ ಇಲ್ಲೇ ನಾನು ಹೊರಗಡೆ ಬಂದು ಸ್ಟೇರ್ಕೇಸ್ ಯಾವ ರೀತಿ ಅಂತೇಳಿ ತೋರಿಸ್ತೀನಿ. ಇಲ್ಲೇ ನಾವು ಹೊರಗಡೆ ಬಂದರೆ ಸೊ ಈ ರೀತಿ ನಮ್ಮದು ಹಾಲ್ ನೋಡ್ಬೋದು. ಕಂಪ್ಲೀಟಾಗಿ ಈ ರೀತಿ ನಮ್ಮದು ಹಾಲ್ ಕಾಣ್ತೈತಿ. ಸೊ ಇಲ್ಲಿಂದ ಹೊರಗಡೆ ಬಂದಾಗ ನಾನು ಯಾವಾಗಲೂ ಕ್ಲಾಕ್ವೈಸ್ ಡೈರೆಕ್ಷನ್ ನಾವು ರೊಟೇಟ್ ಆಗ್ಬೇಕಂತ ಹೇಳ್ತಿದ್ದೆ. ಅದು ಯಾವ ರೀತಿ ಅಂತಂದರೆ ಇಲ್ಲಿ ನೋಡ್ಬೋದು, ಈ ರೀತಿ ಮೇಲ್ಗಡೆ ಹತ್ಕೊಂಡು ಹೋದಾಗ ಇಲ್ಲಿ ಮೇಲ್ಗಡೆ ಬಂದು ರೈಟ್ ಸೈಡ್ ನಾವೇನು ತಿರ್ಕೋಬೇಕಲ್ಲ, ಇಲ್ಲಿ ರೈಟ್ ಸೈಡ್ ಲ್ಯಾಂಡಿಂಗ್ ಒಳಗೆ ರೈಟ್ ಸೈಡ್ ತಿರ್ಕೊಂಡು ಮತ್ತೆ ಮೇಲ್ಗಡೆ ಹೋದರೆ ನಮ್ಮದು ಫಸ್ಟ್ ಫ್ಲೋರ್ ಸಿಗುತ್ತೆ. ಸೊ ಇದು ಕಂಪ್ಲೀಟ್ ನಮ್ಮದು ಗ್ರೌಂಡ್ ಫ್ಲೋರದ್ದು ಪ್ಲ್ಯಾನ್ ಆಗೈತಿ. ಸೊ ಪ್ಲ್ಯಾನ್ ಲೈಕ್ ಆಗೈತಿ ಅಂತೇಳಿ ಅನ್ಕೊತೀನಿ. ಸೊ ಪ್ಲ್ಯಾನ್ ಲೈಕ್ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ. ಇದು ನಮ್ಮದು ಟಾಪ್ ವ್ಯೂ ಈ ರೀತಿ ಮನೆ ಕಾಣ್ತೈತಿ. ಈ ರೀತಿ ನಾವು ಮುಂಚೆನ ಎಲ್ಲನೂ ಪ್ಲ್ಯಾನ್ ಮಾಡ್ಕೊಂಡಾಗ ನಾವು ಮನೆ ಕಟ್ಟುವಾಗ ನಮಗೆ ಭಾಳ ಈಸಿ ಆಗ್ತೈತಿ. ಆಮೇಲೆ ಯಾವುದು ಎಲ್ಲಿ ಬರ್ಬೇಕು ಅನ್ನೋದನ್ನು ಮುಂಚೆನೇ ಪ್ಲ್ಯಾನ್ ಮಾಡಿದಾಗ ನಾವು ಅದರ ತಕ್ಕಂಗೆ ವಿಂಡೋಸ್ ಆಗಲಿ, ಆಮೇಲೆ ನಾವು ಇನ್ನಿತರ ಐಟಮ್ಸ್ ಆಗಲಿ ಪ್ಲೇಸ್ ಮಾಡ್ಕೋಬೋದು. ಸೊ ಇವತ್ತಿನ ಪ್ಲ್ಯಾನ್ ಇದಾಗಿತ್ತು. ನಿಮಗೆ ಪ್ಲ್ಯಾನ್ ಅಥವಾ ವಿಡಿಯೋ ಲೈಕ್ ಆಗೈತೆ ಅಂತೇಳಿ ಅನ್ಕೊತೀನಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ. ವಾಕ್ಥ್ರೂ ವಿಡಿಯೋ ಇದು ಇವತ್ತಿಂದು. ಇನ್ನೂ ಹೆಚ್ಚಿನ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡೋಕ್ಕೆ ನಾನು ಪ್ರಯತ್ನ ಪಡ್ತಿರ್ತೀನಿ. ನಿಮ್ಮದು ಸಪೋರ್ಟ್ ಹಿಂಗೆ ಇರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಂಡ್ ಮಾಡತ್ತೀನಿ. ಎಲ್ಲರಿಗೂ ಶುಭ ದಿನ. ಟೇಕ್ ಕೇರ್.